ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಪಾಲಿಮಿನ್ ಅವರ ಬಗ್ಗೆ ಮಾತಾಡೋದಾದ್ರೆ, ಬೆಳಿಗ್ಗೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಪಾಲಿಮಿನ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ಅವರು ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ಅಂತ. ಅಂಡ್ ಅಲ್ಲಿ ನಮ್ಮ ಪಾಲಿಮಿನ್ ಅವರು AW ಕಂಪನಿ ಬಗ್ಗೆನೂ ಕೂಡ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ AW ಕಂಪನಿನ ನೋಡಿ. ಅಂಡ್ WWE ಗೆ ಕಾಂಪಿಟೇಷನ್ ಅಂತ ಇರಲೇಬೇಕು, ಯಾಕಂದ್ರೆ ಆಗಿದ್ದಾಗ ಮಾತ್ರ ನಾವು ಇನ್ನೂ ಕೂಡ ಇಂಪ್ರೂವ್ ಆಗೋದಕ್ಕೆ ಸಾಧ್ಯ. ಎಲ್ಲ ಟಿವಿ ಅಡ್ವರ್ಟೈಸ್ಮೆಂಟ್ ಎಲ್ಲವನ್ನು ಕೂಡ ನಾವು ಗ್ರಾಬ್ ಮಾಡೋದಕ್ಕೆ ಸಾಧ್ಯ. ಅಂಡ್ ಮೇಲ್ಗಡೆ ಇನ್ನೂ ಕೂಡ ಬೆಳೆಯೋದಕ್ಕೆ ಸಾಧ್ಯ. ನಿಜವಾಗ್ಲೂ ಕಾಂಪಿಟೇಟರ್ಸ್ ಇರಬೇಕು. ಅಂಡ್ ಅದಕ್ಕೋಸ್ಕರ AW ಕಂಪನಿನ ನೋಡಿ ನನಗೆ ಖುಷಿ ಆಗುತ್ತೆ ಅಂತ ನಮ್ಮ ಪಾಲಿಮಿನ್ ಅವರು AW ಕಂಪನಿ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಟ್ರಿಪಲ್ ಎಚ್ ಅವರ ಬಗ್ಗೆನೂ ಕೂಡ ಪಾಲಿಮಿನ್ ಅವರು ಸ್ಟೇಟ್ಮೆಂಟ್ ನ ಕೊಡ್ತಾ, ನಿಜವಾಗ್ಲೂ ಟ್ರಿಪಲ್ ಎಚ್ ಅವರು ಸದ್ಯಕ್ಕೆ ನನ್ನ ಪ್ರಕಾರ ಅಂತೂ ಬೆಸ್ಟ್ ಬುಕ್ಕರ್. ಅಂಡ್ ನಾನೇನಾದ್ರೂ ಸಪರೇಟ್ ಆಗಿ ಒಂದು ರೆಸ್ಲಿಂಗ್ ಕಂಪನಿನ ಓಪನ್ ಮಾಡಿದ್ರೆ ಅಲ್ಲಿ ಕೂಡ ಕ್ರಿಯೇಟಿವ್ ಹೆಡ್ ಆಗಿ ನಾನು ಟ್ರಿಪಲ್ ಎಚ್ ಅವ್ರನ್ನೇ ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮ ಪಾಲಿಮಿನ್ ಅವರು ಒಂದು ವಿಚಿತ್ರವಾದ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಪಾಲಿಮಿನ್ ಅವರಿಗೆ ಟ್ರಿಪಲ್ ಎಚ್ ಅವರ ಬುಕ್ಕಿಂಗು ಇಷ್ಟ ಆಗ್ತಾ ಇದೆಯಂತೆ. ನನಗಂತೂ ಅರ್ಥ ಆಗ್ಲಿಲ್ಲ ನಮ್ಮ ಪಾಲಿಮಿನ್ ಅವರು ಯಾಕೆ ಈ ರೀತಿ ಹೇಳಿದ್ರು, ಅಥವಾ ಟ್ರಿಪಲ್ ಎಚ್ ಅವರ ಮೇಲೆ ಭಯದಿಂದ ಈ ರೀತಿ ಸ್ಟೇಟ್ಮೆಂಟ್ ನ ಕೊಟ್ರು ಅಂತ. ಯಾಕಂದ್ರೆ ಸದ್ಯಕ್ಕೆ ರೇಟಿಂಗ್ಸ್ ಗಳೇ ಹೇಳ್ತಾ ಇದೆ ಎಲ್ಲವನ್ನು ಕೂಡ ಟ್ರಿಪಲ್ ಎಚ್ ಅವರು ಚೆನ್ನಾಗಿ ಶೋಗಳನ್ನ ಬುಕ್ ಮಾಡ್ತಾ ಇಲ್ಲ ಅಂತ. ಆದ್ರೂ ಕೂಡ ನಮ್ಮ ಪಾಲಿಮಿನ್ ಅವರು, ನಾನೇನಾದ್ರೂ ಬೇರೊಂದು ಹೊಸ ಕಂಪನಿನ ಪ್ರಾರಂಭ ಮಾಡಿದ್ರೆ ಅಲ್ಲೂ ಕೂಡ ಟ್ರಿಪಲ್ ಎಚ್ ಅವರಿಗೆ ಕ್ರಿಯೇಟಿವ್ ಹೆಡ್ ಸ್ಥಾನನ ಕೊಡ್ತೀನಿ ಅಂತ ನಮ್ಮ ಪಾಲಿಮಿನ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಬರೀ ಪಾಲಿಮಿನ್ ಅವರು ಮಾತ್ರ ಟ್ರಿಪಲ್ ಎಚ್ ಅವ್ರನ್ನ ಹೋಗ್ಲಿಲ್ಲ ಗಾಯ್ಸ್. ರೀಸೆಂಟ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಸ್ಮ್ಯಾಕ್ ಡೌನ್ ಅಲ್ಲಿ ಅವರ ಮ್ಯಾಚ್ ಗಿಂತ ಮುಂಚೆ ನಮ್ಮ ಕೋಡಿ ರೋಡ್ಸ್ ಅವರು ಅರ್ಜೆಂಟ್ ಆಗಿ ಸ್ಮ್ಯಾಕ್ ಡೌನ್ ಬ್ಯಾಕ್ ಸ್ಟೇಜ್ ಇಂದಾನೆ ಈ ಒಂದು ಪಾಡ್ಕಾಸ್ಟ್ ನ ಅಟೆಂಡ್ ಆಗ್ತಾರೆ. ಅಂಡ್ ಇದರಲ್ಲಿ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ವಿಚಿತ್ರವಾದ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅವರು ಟ್ರಿಪಲ್ ಎಚ್ ಅವರ ಬಗ್ಗೆ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ಟ್ರಿಪಲ್ ಎಚ್ ಅವರು ಸದ್ಯಕ್ಕೆ ಬೆಸ್ಟ್ ಬುಕ್ಕರ್ ಅಂಡ್ ನೋ ಒನ್ ಬೆಟರ್ ಅಟ್ ಬುಕ್ಕಿಂಗ್ WWE ಶೋ ದೆನ್ ಟ್ರಿಪಲ್ ಎಚ್ ಅಂತ ಒಂದು ಕ್ಲಿಯರ್ ಕಟ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂದ್ರೆ WWE ಕಂಪನಿಯಲ್ಲಿ ಸದ್ಯಕ್ಕೆ ಟ್ರಿಪಲ್ ಎಚ್ ಗಿಂತ ಬೆಟರ್ ಆಗಿ ಯಾರು ಕೂಡ ಬುಕ್ ನ ಮಾಡ್ತಾ ಇಲ್ಲ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ತನ್ನ ಮೆಂಟರ್, ತನ್ನ ಫಾದರ್, ತನ್ನ ಹಸ್ಬೆಂಡ್ ಟ್ರಿಪಲ್ ಎಚ್ ಅವ್ರನ್ನ ವಹಿಸ್ಕೊಂಡು ಮಾತಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಇದಂತೂ ನಾನು ಅನ್ಕೊಂಡಿದ್ದೆ ಟ್ರಿಪಲ್ ಎಚ್ ಅವರ ಬಗ್ಗೆ ಇದೇ ರೀತಿ ಬೆಸ್ಟ್ ಬುಕ್ಕರ್ ಸ್ಟೇಟ್ಮೆಂಟ್ ನ ಕೊಡ್ತಾರೆ ಅಂತ. ಬಟ್ ಈ ಒಂದು ವಿಚಾರಕ್ಕೆ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ರಿಪ್ಲೈ ಕೂಡ ಕೊಟ್ಟಿದ್ದಾರೆ. ಅಂಡ್ ನೀವು ಇಲ್ಲಿ ನೋಡ್ತಾ ಇರಬಹುದು, ರೇಟಿಂಗ್ ಸೇ ಅದರ್ವೈಸ್ ಲೋಲ್ ಅಂತ ಅವರು ಒಂದು ರಿಪ್ಲೈ ನ ಕೊಟ್ಟಿದ್ದಾರೆ. ಅಂದ್ರೆ ರೇಟಿಂಗ್ಸ್ ಇನ್ನೇನೋ ಹೇಳ್ತಾ ಇದೆಯಲ್ಲ ಅಂತ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಕೋಡಿ ರೋಡ್ಸ್ ಅವರ ಆ ಒಂದು ಸ್ಟೇಟ್ಮೆಂಟ್ ಗೆ ರಿಪ್ಲೈ ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಜಾಸ್ತಿ ಏನ್ ಮಾತಾಡೋದಕ್ಕೆ ಹೋಗೋದಿಲ್ಲ ಗಾಯ್ಸ್. ಓಕೆ, ಟ್ರಿಪಲ್ ಎಚ್ ಅವರು ಬುಕ್ ಮಾಡ್ತಾ ಇದ್ದಾರೆ, ಬಟ್ ಅವ್ರನ್ನೇ ನಾವು ಬೆಸ್ಟ್ ಬುಕ್ಕರ್ ಅಂತ ಕರೆಯೋದಕ್ಕೆ ಖಂಡಿತವಾಗ್ಲೂ ಕೂಡ ಸಾಧ್ಯ ಇಲ್ಲ. ಸ್ಟಾರ್ಟಿಂಗು ಕರೆದಿದ್ರೆ ಓಕೆ ಅಂತ ಹೇಳುವೆ, ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಟ್ರಿಪಲ್ ಎಚ್ ಅವರು ಯಾವ ರೀತಿ WWE ಕಂಪನಿನ ನಡೆಸ್ತಾ ಇದ್ದಾರೋ ಅದನ್ನ ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ ಸದ್ಯಕ್ಕಂತೂ ನಮ್ಮ ಟ್ರಿಪಲ್ ಎಚ್ ಅವರು ಬೆಸ್ಟ್ ಬುಕ್ಕರ್ ಅಲ್ಲ. ಇನ್ನು ನಮ್ಮ ಕೋಡಿ ರೋಡ್ಸ್ ಅವರು ತನ್ನನ್ನ ತಾನು ಫೇಸ್ ಆಫ್ ದ ಕಂಪನಿ ಅಂತಾನೂ ಕೂಡ ಕರ್ಕೊಂಡಿದ್ದಾರೆ. ಅವ್ರು ಹೇಳ್ತಾರೆ, ಸದ್ಯಕ್ಕೆ ನಾನೇ ಫೇಸ್ ಆಫ್ ದ ಕಂಪನಿ, ಯಾಕಂದ್ರೆ ನನ್ನ ಬಳಿ ಈಗ WWE ಚಾಂಪಿಯನ್ಶಿಪ್ ಇದೆ. ಇದು ಮೋಸ್ಟ್ ಹೈಯೆಸ್ಟ್ ಪ್ರೈಸ್. ಈ ಒಂದು ಚಾಂಪಿಯನ್ಶಿಪ್ ನನ್ನ ಕೈಯಲ್ಲಿ ಇರೋದ್ರಿಂದ ನಾನು ಫೇಸ್ ಆಫ್ ದ ಕಂಪನಿ. ನೀವೇನಾದ್ರೂ ವಾದ ಮಾಡೋದಕ್ಕೆ ಬರಬೇಕು ಅಂದ್ರೆ ನೀವು ರೋಮನ್ ರೈನ್ಸ್, ರಿಯಾ ರಿಪ್ಲಿ, CM ಪಂಕ್, ಲಿವ್ ಮಾರ್ಗನ್ ಇವರ ನೇಮ್ ನ ಕನ್ಸಿಡರ್ ಮಾಡಿದ್ರೆ ನೀವು ಸೇಫ್ ಬೆಟ್ ನ ಮಾಡಬಹುದು. ಇಷ್ಟು ಜನನ ಬಿಟ್ಟು ಬೇರೆ ಯಾರನ್ನೇ ನೀವು ತಗೊಂಡು ಬಂದ್ರೆ ನಾನು ಅವರ ಮೇಲೆ ಕಂಪ್ಲೀಟ್ ಆಗಿ ವಾದ ಮಾಡ್ತೀನಿ. ಯಾಕಂದ್ರೆ ಸದ್ಯಕ್ಕೆ ನನ್ನ ಪ್ರಕಾರ ನಾನೇ ಫೇಸ್ ಆಫ್ ದ ಕಂಪನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ತನ್ನನ್ನ ತಾನು ಈ ಒಂದು ಕಂಪನಿಯ ಫೇಸ್ ಸೂಪರ್ ಸ್ಟಾರ್ ಅಂತ ಕರ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಕೋಡಿ ರೋಡ್ಸ್ ಅವರು WWE ಕಂಪನಿಯಲ್ಲಿ ಇನ್ನ ಎಷ್ಟು ವರ್ಷ ಇರ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅವರ ಬಳಿ ನಮ್ಮ ಎರಿ ಎಲ್ವಾನಿ ಅವರು ಪ್ರಶ್ನೆನ ಕೇಳ್ತಾರೆ, ನೀವು WWE ಕಂಪನಿಯಲ್ಲಿ ಇನ್ನೊಂದು 10 ವರ್ಷ ಏನಾದ್ರೂ ಆಕ್ಟಿವ್ ಆಗಿ ಇರ್ತೀರಾ ಅಂತ ಕೇಳಿದಾಗ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಇಲ್ಲ, ನಾನು ಇನ್ನೇನು ಒಂದು ವಾರ ಆದ್ಮೇಲೆ 41 ವರ್ಷಕ್ಕೆ ಕಾಲಿಡ್ತಾ ಇದ್ದೀನಿ. ಅಂಡ್ ಇನ್ನೂ 10 ವರ್ಷ ನನ್ನ ಕೈಲಂತೂ ಕಂಪೀಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂಡ್ ಆಗ ಅವರು ಇನ್ನೊಂದು 5 ವರ್ಷನಾದ್ರೂ ಕಂಪೀಟ್ ಮಾಡ್ತೀರಾ ಅಂತ ಕೇಳಿದಾಗ 5 ವರ್ಷ ಆಫ್ ಕೋರ್ಸ್ ನಾನು ಇದ್ದೇ ಇರ್ತೀನಿ. ನನ್ನ ನೆಕ್ಸ್ಟ್ ಕಾಂಟ್ರಾಕ್ಟ್ ಎಷ್ಟು ವರ್ಷ ಇರುತ್ತೋ 5 ವರ್ಷದ್ದು ನಾನು ಸೈನ್ ಮಾಡ್ಕೋತೀನಿ. ನನ್ನ ನೆಕ್ಸ್ಟ್ ಕಾಂಟ್ರಾಕ್ಟ್ ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷ ನಾನು WWE ಕಂಪನಿಯಲ್ಲಿ ಕಂಪೀಟ್ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟು, ಬಟ್ ನಾನು ಕಂಪೀಟ್ ಮಾಡೋದಾದ್ರೆ ಫುಲ್ ಟೈಮ್ ಸೂಪರ್ ಸ್ಟಾರ್ ಆಗೇನೆ ಕಂಪೀಟ್ ಮಾಡ್ತೀನಿ. ಬೇರೆ ಸೂಪರ್ ಸ್ಟಾರ್ಸ್ ಗಳ ರೀತಿ ನಾನು ಪಾರ್ಟ್ ಟೈಮ್ ಶೆಡ್ಯೂಲ್ ಗೆ ಖಂಡಿತವಾಗ್ಲೂ ಕೂಡ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಸೊ ನಾನು ಈ ಒಂದು ಕಂಪನಿಯಲ್ಲಿ ಆಕ್ಟಿವ್ ಆಗಿ ಇರೋ ತನಕ ಫುಲ್ ಟೈಮರ್ ಆಗಿ ಆಕ್ಟಿವ್ ಆಗಿ ಇರ್ತೀನಿ ಅಂತಾನು ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಅವರು ಇನ್ನೂ 5 ವರ್ಷ WWE ಕಂಪನಿಯಲ್ಲಿ ಆಕ್ಟಿವ್ ಸೂಪರ್ ಸ್ಟಾರ್
ಸ್ಟಾರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರಂತೆ. ಇದಾದ್ಮೇಲೆ ಅವರು ದ ರಾಕ್ ಅವರ ಬಗ್ಗೆನೂ ಕೂಡ ಮಾತಾಡ್ತಾರೆ. ಅವ್ರು ಹೇಳ್ತಾರೆ ಆ ಒಂದು ಸ್ಟೋರಿ ನಿಜವಾಗ್ಲೂ ಕೂಡ ಅನ್ಫಿನಿಶ್ಡ್ ಆಗಿದೆ. ಅಂಡ್ ನಿಜ ಹೇಳ್ಬೇಕು ಅಂದ್ರೆ ದೇರ್ ಆರ್ 2 ಸ್ಟೋರೀಸ್ ಅನ್ಫಿನಿಶ್ಡ್ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂದ್ರೆ ರಾಕ್ ಆಗಿ ಕೋಡಿ ರೋಡ್ಸ್ ಅವರ ಸ್ಟೋರಿ ಲೈನ್ ಅಲ್ಲಿ 2 ಸ್ಟೋರಿಗಳು ಇನ್ನೂ ಕೂಡ ಅನ್ಫಿನಿಶ್ಡ್ ಆಗಿದೆಯಂತೆ. ಆ 2ನೇ ಸ್ಟೋರಿ ಯಾವುದು ಅಂತ ಏನು ಕೂಡ ಅವರು ಕ್ಲೂ ಕೊಟ್ಟಿಲ್ಲ. ಬಟ್ ನನ್ನ ಪ್ರಕಾರ ರಾಕ್ ಅವ್ರನ್ನ ಜಾಯಿನ್ ಆಗೋದು ಒಂದು ಸ್ಟೋರಿ ಆಗಿತ್ತು ಅಂಡ್ ಇನ್ನೊಂದು ಅವರ ಜೊತೆ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದು ಇನ್ನೊಂದು ಸ್ಟೋರಿ ಆಗಿತ್ತು ಅಂತ ಅನ್ಕೋತೀನಿ. ನೋಡೋಣ ಗಾಯ್ಸ್, ಡಬ್ಲ್ಯೂ ಅವ್ರು ಏನಾದ್ರು ಇದನ್ನ ಮತ್ತೊಮ್ಮೆ ತಗೊಂಡು ಬಂದ್ರೆ ಯಾವ್ಯಾವ ಸ್ಟೋರಿ ಎಲ್ಲೆಲ್ಲಿ ಅನ್ಲಾಕ್ ಆಗುತ್ತೋ ಗೊತ್ತಾಗುತ್ತಾ ಇಲ್ಲ. ಸದ್ಯಕ್ಕೆ ನಮ್ಮ ರಾಕ್ ಅವ್ರು ಏನಾದ್ರು ಕಂಪೀಟ್ ಮಾಡೋದಕ್ಕೆ ಒಪ್ಕೊಂಡ್ರೆ ರಸಲ್ ಮೀನಿಯಾಗ ಏನಾದ್ರು ಅವರು ಮುಂದಿನ ಸತಿ ಬಂದ್ರೆ ಈ ಸ್ಟೋರಿಗಳನ್ನ ಡಬ್ಲ್ಯೂ ಅವರು ಅನ್ಲಾಕ್ ಮಾಡಿದ್ರು ಮಾಡಬಹುದು. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಡಬ್ಲ್ಯೂ ಅನ್ರಿಯಲ್ ಸೀಸನ್ 3 ಬಗ್ಗೆ ಅಫಿಷಿಯಲ್ ಆಗಿ ಇದರ ರಿಲೀಸ್ ಡೇಟ್ ರಿವೀಲ್ ಆಗಿದೆ. ನಮಗೆ ಜುಲೈ 21ನೇ ತಾರೀಕು ಡಬ್ಲ್ಯೂ ಅನ್ರಿಯಲ್ ಸೀಸನ್ 3 ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಸೀಸನ್ ಜಾನ್ ಸಿನಾ ಅವರ ಆ ಒಂದು ರಿಟೈರ್ಮೆಂಟ್ ಟೂರ್ ಮೇಲೆ ಕಾನ್ಸಂಟ್ರೇಟ್ ಆಗಿರುತ್ತೆ. ಇದ್ರ ಬಗ್ಗೆ ನಾನು ಈಗಾಗಲೇ ತಿಳಿಸಿದ್ದೆ. ಡಬ್ಲ್ಯೂ ಅವರು ಒಂದು ಟ್ರೇಲರ್ ಕೂಡ ಲಾಂಚ್ ಮಾಡಿದ್ರು. ಸೊ ಜುಲೈ 21ನೇ ತಾರೀಕು ಈ ಒಂದು ಅನ್ರಿಯಲ್ ಸೀಸನ್ 3 ರಿಲೀಸ್ ಆಗುತ್ತೆ ಅಂಡ್ ಆಗ ನಾನು ಕಂಪ್ಲೀಟ್ ಆಗಿ ಅಫ್ಕೋರ್ಸ್ ವಿಡಿಯೋನ ಮಾಡಿ ತಗೊಂಡು ಬರ್ತೀನಿ. ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನೈಟ್ ಆಫ್ ಚಾಂಪಿಯನ್ಸ್ ಬಗ್ಗೆ. ಇನ್ನೇನು ಮುಂದಿನ ವಾರ ನಮಗೆ ನೈಟ್ ಆಫ್ ಚಾಂಪಿಯನ್ಸ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ ಅಂಡ್ ಇದರ ಮೈನ್ ಇವೆಂಟ್ ಗೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಕನ್ಫರ್ಮ್ ಮಾಡಿದ್ದಾರೆ. ಸೊ ನಮಗೆ ಕೋಡಿ ರೋಡ್ಸ್ ವರ್ಸಸ್ ಸ್ಯಾಮಿ ಝೈನ್ ವರ್ಸಸ್ ಗಂತರ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಏನು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಶೋನ ಮೈನ್ ಇವೆಂಟ್ ಅಲ್ಲಿ ಡಬ್ಲ್ಯೂ ಅವರು ಆ ಒಂದು ಮ್ಯಾಚ್ ನ ಮಾಡ್ತಾ ಇದ್ದಾರೆ ಅಂಡ್ ಡಬ್ಲ್ಯೂ ಅವರು ಇನ್ನ ಒಂದು ವಿಚಾರನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅದೇನಪ್ಪಾ ಅಂದ್ರೆ ನೈಟ್ ಆಫ್ ಚಾಂಪಿಯನ್ಸ್ ನ ಮೊದಲ 1 ಗಂಟೆ ESPN ನಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಅಂಡ್ ಆ 1 ಗಂಟೆಯಲ್ಲೇ ಡಬ್ಲ್ಯೂ ಅವರು ಕ್ವೀನ್ ಆಫ್ ದ ರಿಂಗ್ ನ ಫೈನಲ್ಸ್ ಹಾಗೆ ಕಿಂಗ್ ಆಫ್ ದ ರಿಂಗ್ ನ ಫೈನಲ್ಸ್ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಇಲ್ಲಿ ಕಿಂಗ್ ಆಫ್ ದ ರಿಂಗ್ ಯಾರಾಗ್ತಾರೆ ಹಾಗೆ ಕ್ವೀನ್ ಆಫ್ ದ ರಿಂಗ್ ಯಾರಾಗ್ತಾರೆ ಅಂತ ನಮಗೆ ನೈಟ್ ಆಫ್ ಚಾಂಪಿಯನ್ಸ್ ಪ್ರಾರಂಭ ಆಗಿ 1 ಗಂಟೆಯಲ್ಲೇ ರಿವೀಲ್ ಆಗುತ್ತೆ. ಲಿವ್ ಮಾರ್ಗನ್ ವರ್ಸಸ್ ಇಯೋಸ್ಕೈ ಅವರಲ್ಲಿ ಯಾರು ಗೆಲ್ತಾರೆ ಅಂಡ್ ಮೈನ್ ಆಗಿ ಒಬಾಫಿಮಿ ಹಾಗೆ ಜೇ ಊಸೋ ಅವರ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ. ಸೊ 1 ಗಂಟೆ ಮುಗಿದ ಕೂಡಲೇ ನಮಗೆ ಸಮ್ಮರ್ ಸ್ಲಾಮ್ ನ ಮೈನ್ ಇವೆಂಟ್ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಒಬಾಫಿಮಿ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಆಗುತ್ತೋ, ಒಬಾಫಿಮಿ ರೋಮನ್ ರೈನ್ಸ್ ಮ್ಯಾಚ್ ಆಗುತ್ತೋ, ಈ ಕಡೆ ಜೇ ಊಸೋ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಸಮ್ಮರ್ ಸ್ಲಾಮ್ ಅಲ್ಲಿ ಆಗುತ್ತೋ ಅಂತ. ಸೊ ನೈಟ್ ಆಫ್ ಚಾಂಪಿಯನ್ಸ್ ನ ಮೊದಲ 1 ಗಂಟೆಯಲ್ಲೇನೆ ಸಮ್ಮರ್ ಸ್ಲಾಮ್ ನ ಮೈನ್ ಇವೆಂಟ್ ರಿವೀಲ್ ಆಗುತ್ತೆ ಅಂತ ಅನ್ಸುತ್ತೆ. ನೋಡ್ಬೇಕು ಗೈಸ್, ನೈಟ್ ಆಫ್ ಚಾಂಪಿಯನ್ಸ್ ಗೆ ದಿನೇ ದಿನೇ ಹೈಪ್ ಅಂತೂ ಸಿಕ್ಕಾಪಟ್ಟೆ ಹೋಗ್ತಾ ಇದೆ. ಇನ್ನ 1 ವಾರ ಇರೋದ್ರಿಂದ ನನ್ನ ಚಾನಲ್ ಅಲ್ಲೂ ಕೂಡ 2 ವಿಡಿಯೋಸ್ಗಳು ಕಂಟಿನ್ಯೂಸ್ ಆಗಿ ಬರ್ತವೆ. ಇಷ್ಟು ದಿನ ಅಪ್ಡೇಟೇ ಇರಲಿಲ್ಲ ಗುರು, ಬಟ್ ಇವತ್ತು ಬಹಳಷ್ಟು ಅಪ್ಡೇಟ್ಗಳು ಬಂದಿದೆ. ಆಲ್ಮೋಸ್ಟ್ ಎಲ್ಲವನ್ನು ಕೂಡ ಕವರ್ ಮಾಡಿದ್ದೀನಿ. ಇನ್ನು ಉಳಿದಿದ್ನ ನಾಳೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.